ಅಂತಿಮವಾಗಿ ಒಪ್ಪಿಕೊಂಡು ಚುನಾವಣೆ ಆಯಿತು 2023ರಲ್ಲಿ. ಆ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಅವರ ಬಜೆಟ್ ಮಂಡಿಸಿರುವಾಗ 23-24ರಲ್ಲಿ ಬಜೆಟ್ ಮಂಡಿಸಿದ್ರು. ಆ ಮಂಡಿಸಿದಾಗ ಅಪ್ಪರ್ ಭದ್ರಾಕಿಗಳು ಒತ್ತಡ ಹಾಕಿದ್ರು ಅಂತ ಅನ್ಸುತ್ತೆ. 5,000 ಕೋಟಿ ರೂಪಾಯಿಗಳನ್ನ ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ್ರು 23-24ರ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ. ಆದರೆ ಇವತ್ತವರಿಗೆ 1 ರೂಪಾಯಿನೂ ಕೂಡ ಬರಲಿಲ್ಲ. ಅಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಮೇಲೆ ಅಂದಿನ ಮುಖ್ಯಮಂತ್ರಿಯಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೂ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರು. ಕೇಂದ್ರ ಸರ್ಕಾರ 5,000 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ, ಅದು ಬಂದೇ ಬರ್ತದೆ ಅಂತೇಳಿ ಕೇಂದ್ರ ಹಣಕಾಸಿನ ಮಂತ್ರಿಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಯೋಜನೆಯನ್ನ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀನಿ ಅಂತೇಳಿ ಘೋಷಣೆಯನ್ನ ಮಾಡಿದರು. ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ. ಇವತ್ತವರೆಗೆ 1 ರೂಪಾಯಿನೂ ಬರಲಿಲ್ಲ. ಅನೇಕ ಸಾರಿ ನಾನು ಭೇಟಿಯಾಗಿದ್ದೆ. ನೀರಾವರಿ ಸಚಿವರು ಭೇಟಿಯಾಗಿದ್ದರು. ಅವತ್ತು ನೀರಾವರಿ ಸಚಿವರಾಗಿದ್ದಂಥ DK ಶಿವಕುಮಾರ್ ಅವರು ಕೂಡ ಭೇಟಿಯಾಗಿದ್ದರು. ಆದರೆ ಇವತ್ತವರೆಗೂ 1 ರೂಪಾಯಿನೂ ಕೊಡಲಿಲ್ಲ. ಅಪ್ಪರ್ ಭದ್ರಾ ಯೋಜನೆಯನ್ನ ನಾವು ಮುಗಿಸ್ತೇವೆ. ಇದು ಸುಧಾಕರ್ ಅವರ ಆಸೆ ಆಗಿತ್ತು. ನಾನು ನೀವೆಲ್ಲ 10 ಗಂಟೆಗೆ ಬಂದಿದ್ದೀರಿ. ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವರು ಹಿರಿಯೂರಿನಲ್ಲಿ ಯಾವತ್ತೂ ಕೂಡ ಜಾತಿ ಆಧಾರದ ಮೇಲೆ ಮತ ಹಾಕಿಲ್ಲ ಅಂತಕ್ಕಂಥ ಮಾತುಗಳನ್ನು ತಾವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಯಾವತ್ತೂ ಕೂಡ ಅವರ ಜಾತಿಯವರ ಆಧಾರದ ಮೇಲೆ ಮತ ಕೇಳಲಿಲ್ಲ. ಹಿರಿಯೂರಿನಲ್ಲಿ ಸುಮಾರು ಒಂದು 200-250 ಜೈನ ಮತಗಳಿರ್ಬೋದು ಅಂತ ಅನಿಸುತ್ತೆ. ನನಗೆ ಸರಿಯಾದ ನಂಬರ್ ಗೊತ್ತಿಲ್ಲ. ಆದರೆ ಒಂದು ಮಾತನ್ನ ದೇವರಾಜರಸರವರು ಹೇಳ್ತಾ ಇದ್ದರು. ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಚುನಾವಣೆಗೆ ಅಭ್ಯರ್ಥಿ ಆಗಬೇಕಾದ್ರೆ ಇಲ್ಲ ಜಾತಿಯವರು ಮತಗಳಿರಬೇಕು, ಇಲ್ಲೇ ಹೋದರೆ ಅವ್ರ ಜಾತಿಯವರು ಮತಗಳೇ ಇರಬಾರ್ದು ಅಂತಕ್ಕಂಥ ಮಾತುಗಳನ್ನು ದೇವರಾಜರಸರವರು ಹೇಳ್ತಾ ಇದ್ರು. ಇವರು 2ನೇ ಕ್ಯಾಟಗರಿಗೆ ಸೇರಿದಂಥವರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸುಧಾಕರ್ ಅವರು ಜನಪ್ರಿಯ ನಾಯಕರಾಗಿದ್ದರು. ಜಾತ್ಯತೀತ ವ್ಯಕ್ತಿಯಾಗಿದ್ದರು. ಎಲ್ಲ ಜನಾಂಗದವರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಧರ್ಮದವರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸಿಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ, ಬಡವರು ಜಾಸ್ತಿ ಇರ್ತಕ್ಕಂಥದ್ದು. ಎಲ್ಲ ಜಾತಿನಲ್ಲೂ ಕೂಡ ಬಡವರು ಇದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಇದ್ದಾಗ, ಈಗಲೂ ಇದೆ, ನಾನು ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ವಿಶೇಷವಾಗಿ ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಆ ಬಡವರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಕಾರಣ ಯಾಕಪ್ಪ ಅಂತಂದರೆ,
ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು, ಸಮಾನತೆ ಬರಬೇಕು. ಅದಕ್ಕೋಸ್ಕರ ಬಡವರನ್ನ ಶಕ್ತಿ ತುಂಬತಕ್ಕಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕ್ರಮಗಳ ಮೂಲಕ ಮಾಡೋದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಧಾಕರ್ ಅವರು ಈ ಜಿಲ್ಲೆಯ ಅಭಿವೃದ್ಧಿ ಮತ್ತು ಬಡವರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ರಲ್ಲಿ ಭಾಳ ಬದ್ಧತೆಯನ್ನು ಇಟ್ಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಈ ಜಿಲ್ಲೆ ನೀರಾವರಿ ಆಗಬೇಕು, ಕೆರೆಗಳಿಗೆ ನೀರು ತುಂಬಿಸಬೇಕು, ಆ ಮೂಲಕ ಅಂತರ್ಜಲ ಮೇಲಕ್ಕೆ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.